ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಹಿರಿಯರಾಗಿರ್ತಕ್ಕಂಥ ಶಾಸಕರುಗಳು ಸಹ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಈ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ತಾವು ಸಹ ಹಿರಿಯರು, ಆಕಾಂಕ್ಷಿನ ಅಂತ. ನಾನು ಕೂಡ ಹಿರಿಯ ಶಾಸಕನಾಗಿದ್ದೇನೆ. 5 ಬಾರಿ ಚುನಾವಣೆಯಲ್ಲಿ ನಾನು ಕೂಡ ಗೆದ್ದಿದ್ದೇನೆ. ನನಗೂ ಕೂಡ ಸಹಜವಾಗಿ ಆಕಾಂಕ್ಷೆ ಇದೆ. ಬಹುಶಃ ನನ್ನನ್ನ ಪರಿಗಣಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಅಂದ್ರೆ ಈಗಾಗಲೇ ಬಹಳಷ್ಟು ಕೆಲವು ಶಾಸಕರುಗಳನ್ನ ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿ, ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡಿ ಅನ್ನೋ ಒಂದು ಮಾತುಗಳು ಸರ್. ಅವ್ರನ್ನ ಕೈ ಬಿಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅದು. ಬಟ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ನನ್ನ ಮನವಿನೂ ಕೂಡ ಮಾಡಿದೆ. ಸರ್, ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂಚಿತವಾಗಿನೇ ಅಧಿಕಾರ ಹಂಚಿಕೆ ವಿಚಾರವನ್ನ ಸ್ಪಷ್ಟ ಮಾಡಿ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಸರ್. ನನಗದು ವಿಚಾರ ಗೊತ್ತಿಲ್ಲ. ನೀವೇ ಹೇಳ್ತಾ ಇರೋದೇ ನಾನು ಕೇಳ್ತಾ ಇರೋದು. ಎಲ್ಲಿ ಪಟ್ಟು ಹಿಡಿದಿದ್ದಾರೆ? ಯಾವಾಗ ನಿಮ್ಮ ಜೊತೆ ಏನೋ ಚರ್ಚೆ ಆಗಿದೆಯಾ? ಅದು ಏನಾರು ಉಪಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಚರ್ಚೆ ಮಾಡಿದಾರಾ ನಾನು ಪಟ್ಟು ಹಿಡಿದಿದ್ದೀನಿ ಅಂತ? ನೀವು ಮಾಧ್ಯಮದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ರೆ ಅಷ್ಟೇ. ಬಟ್ ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಅದು ಅವ್ರು ಪಟ್ಟು ಹಿಡಿದಿದ್ದಾರೆ, ದೆಹಲಿಗೆ ಹೋಗಿರ್ತಕ್ಕಂಥದ್ದು ನನಗೆ ಗೊತ್ತು, ಮತ್ತೆ ಹೈಕಮಾಂಡ್ ಜೊತೆ ಮಾತಾಡಿರ್ತಕ್ಕಂಥದ್ದು ಗೊತ್ತು. ಬಟ್ ಯಾವ ವಿಚಾರ ಮಾತಾಡಿದ್ದಾರೆ, ಏನು ವಿಚಾರ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿಲ್ಲ. ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋ ಒಂದು ಬೇಡಿಕೆ ಇರುವಂತದ್ದು ಸರ್. ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಅವ್ರಿಗೂ ಒಂದು ಅವಕಾಶ ಕೊಡಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಇದೆ. ಆದರೆ ನಾಳೆನೇ ಬೇಕು, ಇವತ್ತೇ ತೀರ್ಮಾನ ಆಗ್ಬಿಡ್ಬೇಕು ಅಂತಕ್ಕಂಥದ್ದಲ್ಲ. ಅದನ್ನ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತದೆ. ಒಂದು ಕಡೆ ಬಿಜೆಪಿ ನಾಯಕರುಗಳು ಸರ್ಕಾರವೇ ಇಲ್ಲ, ಸರ್ಕಾರಕ್ಕೆ ತಲೆನೂ ಇಲ್ಲ, ಬುಡಾನೂ ಇಲ್ಲ, ಸರ್ಕಾರ ಸತ್ತೋಗಿದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ವಿಚಾರ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತಾರೆ? ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ, ವಿರೋಧ ಪಕ್ಷನೇ ಇಲ್ಲ, ಯಾರು ಇಲ್ಲಿ ಪ್ರಶ್ನೆ ಮಾಡೋರೇ ಇಲ್ಲ. ಅಂದ್ರೆ ಪ್ರಶ್ನೆ ಮಾಡೋರೇ ಇಲ್ಲ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಉಪಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಾವು ಜನಗಳಿಗೆ ಆ ಭಾವನೆ ಇಲ್ಲ. ವಿರೋಧ ಪಕ್ಷದ ನಾಯಕರಿಗೆ ನ್ಯಾಚುರಲ್ ಆಗಿ ಅವರೇ ನಮ್ಮನ್ನು ಹೊಗಳ್ತಾರ, ಅವ್ರು ನಮ್ಮನ್ನು ತೆಗಳಲೇಬೇಕು, ನಮ್ಮ ಬಗ್ಗೆ ಚರ್ಚೆ ಮಾಡಲೇಬೇಕು. ಅದರಿಂದ ಪಾಪ ಅವ್ರು ಬಹಳ ಆಸೆ ಇಟ್ಕೊಂಡ್ಬಿಟ್ಟವ್ರೆ. ಇನ್ನೇನು ನಾಳೆಗೆ ಹೋಗ್ಬಿಡ್ತದೆ, ಬಿಹಾರ್ ಚುನಾವಣೆ ಬಂದ್ಬಿಡು, ಹಿಂಗಾಗೋದು, ರಿಸಲ್ಟ್ ಬಂದ್ಬಿಡ್ತು, ನಾಳೆ ನಮ್ಗೆ ಹಿಂಗೆ ಆಗ್ಬಿಡ್ತದೆ, ನಾವೆಲ್ಲ ಆಗಲೇ ಅವರೆಲ್ಲ ಮಂತ್ರಿಮಂಡಲ ಯಾರ್ಯಾರು ಆಗ್ಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡ್ಕೊಂಡ್ಬಿಟ್ಟವ್ರೆ. ಅದರಿಂದ ಅವರು ಸಹಜವಾಗಿ ವಿರೋಧ ಪಕ್ಷದವ್ರಿಗಿರೋ ಆಸೆ ಅವ್ರಿಗೈತೆ. ಕೊನೆಯ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೋ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಸರ್ಕಾರದ ಅವಧಿಯಲ್ಲಿ ಅವಕಾಶ ಸಿಗುತ್ತೋ? ನೀವು ದಯಮಾಡಿ ಈ ಪ್ರಶ್ನೆನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ರೆ ಒಳ್ಳೇದು. ನಾನು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋಕಾಯ್ತದ? ದಯಮಾಡಿ ನಾನು ಹೇಳಕ್ಕಾಯ್ತದ? ಹಿರಿಯರಿದ್ರು ಕೂಡ ಇದನ್ನ ಉತ್ತರ ಕೊಡುವಷ್ಟು ಹಿರಿಯ ಅಲ್ಲ ನಾನು. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇದಿಷ್ಟು ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.